ಈಗಾಗಲೇ ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಪಕ್ಷದ ಸದಸ್ಯತ್ವ ನೋಂದಣಿ ಮಾಡತಕ್ಕಂಥ ಅಭಿಯಾನ ಈಗಾಗಲೇ ಕಳೆದ 35-40 ದಿನಗಳಿಂದ ಸತತವಾಗಿ ರಾಜ್ಯ ವ್ಯಾಪ್ತಿ ಪ್ರವಾಸ ನಡೀತಾ ಇದೆ. ಇವತ್ತು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ, ನಾಳೆಯ ದಿನ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಶಿವಮೊಗ್ಗದ ಗ್ರಾಮಾಂತರದ ಶಾಸಕಿಯಾಗಿರ್ತಕ್ಕಂಥ ಶಾರದಾಪುರಿ ನಾಯಕಮ್ಮ ಅವರ ನೇತೃತ್ವದಲ್ಲಿ ಒಂದು ಸಭೆ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಲ್ಲಿಂದ ಮತ್ತೆ ಶಿವಮೊಗ್ಗ ಸಿಟಿಗೆ ಹೋಗಿ ಅಲ್ಲಿಂದ ಭದ್ರಾವತಿಗೂ ಕೂಡ ಇವತ್ತು ಪ್ರಯಾಣವನ್ನು ಎಲ್ಲರೂ ಪಕ್ಷದ ಕಾರ್ಯಕರ್ತರ ಜೊತೆ ಸಾಗ್ತೇವಣ್ಣ. VSL ಕಾರ್ಖಾನೆ ಬಹುಶಃ ಅದಕ್ಕೆ ಒಂದು ಹೊಸ ಕಾರ್ಯರೂಪವನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದ ಸಚಿವರು ಆಗ್ತಾ ಇದ್ದಂಗೆ VSL ಕಾರ್ಖಾನೆ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿದ್ದಾರೆ. ಈಗಾಗಲೇ ಫೀಸಿಬಲ್ ರಿಪೋರ್ಟ್ನ ತಗೊಂಡು DPR ಕೂಡ ರೆಡಿ ಆಗ್ತಕ್ಕಂಥ ಹಂತಕ್ಕೆ ಹೋಗಿ ನಿಂತಿದೆ. ಅದಕ್ಕೆ ಒಂದು ಹೊಸ ಕಾರ್ಯಕಲ್ಪ ಕೊಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಶಪಥವನ್ನು ತೆಗೆದುಕೊಂಡಿದ್ದಾರೆ. ಯಾವ ರೀತಿ RINL ಸಂಸ್ಥೆ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟು ಸಂಪೂರ್ಣವಾಗಿ ಮುಚ್ಚೋಗಿತ್ತು, ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಇದನ್ನು ಪ್ರೈವೇಟೈಸೇಷನ್ ಕೊಡಬೇಕು, ಖಾಸಗೀಕರಣ ಮಾಡಬೇಕು ಅಂತಕ್ಕಂಥ ಚರ್ಚೆ ನೀಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲ, ಇದು ಸರ್ಕಾರದ ಸವಲತ್ತಿಗೆ ಉಳಿಸ್ಕೊಳ್ಬೇಕಾಗ್ತದೆ, ಇದನ್ನು ಯಾವ ಕಾರಣಕ್ಕೂ ಕೂಡ ನಾವು ಪ್ರೈವೇಟೈಸೇಷನ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಫೈನಾನ್ಸ್ ಮಂತ್ರಿಗಳ ಜೊತೆ ಕೂತ್ಕೊಂಡು ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆ ಕೂತು ಚರ್ಚೆ ಮಾಡಿ, ಜೊತೆಗೆ ಆಂಧ್ರದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರ ಜೊತೆನೂ ಸಾಕಷ್ಟು ಮೀಟಿಂಗ್ಗಳು ಮಾಡಿದ ನಂತರ ಅಂತಿಮವಾಗಿ 11,500 ಕೋಟಿ ಘೋಷಣೆಯನ್ನು ಮಾಡಿ RINL ಸ್ಟೀಲ್ ಪ್ಲ್ಯಾಂಟ್ಗೂ ಕೂಡ ಒಂದು ಹೊಸ ಮರುಜೀವವನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು VSL ಕಾರ್ಖಾನೆ ಬಂದು ಒಂದು ಕಡೆ ವಿಶ್ವೇಶ್ವರಯ್ಯರವರು ಮತ್ತೊಂದು ಮಹಾರಾಜರು ಸ್ಥಾಪನೆ ಮಾಡಿರ್ತಕ್ಕಂಥ ಕಾರ್ಖಾನೆಯನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು, ಮತ್ತೆ ಒಂದು ಜೀವ ಕೊಡಬೇಕು. ಜೊತೆಯಲ್ಲಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಅನೇಕ ಕುಟುಂಬಗಳು ಇದರಿಂದ ಬದುಕನ್ನು ಕಂಡುಕೊಡ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಸತತವಾಗಿ ಮೀಟಿಂಗ್ಗಳನ್ನ ಮಾಡಿದ್ದಾರೆ. ಫೀಸಿಬಲ್ ರಿಪೋರ್ಟ್ ತಗೊಂಡಿದ್ದೇವೆ, DPR ರೆಡಿ ಆಗಿದೆ. ಅತಿ ಶೀಘ್ರದಲ್ಲೇ ಎಲ್ಲವೂ ಕೂಡ ಬಗೆಹರಿಯುತ್ತೆ.